ನಾಶನ ಕಾರ್ಯಕ್ರಮ ಆಗಮಿಸಿದಂಥ ನಮ್ಮ ಗೌರವಾನ್ವಿತ ಇಲ್ಲಿಯ ಮಾನ್ಯ ಶಾಸಕರಾದ ಯುಟಿ ಖಾದರನ್ನು ಸಾಹೇಬರನ್ನು ನಾನು ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಚಿತ್ರಕಲಾ ಇವರನ್ನು ನಾನು ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ಮಾಜಿ ಅಧ್ಯಕ್ಷರುಗಳು ಹಾಗೂ ಬಂದಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳನ್ನು, ನಾಗರಿಕರನ್ನು ಹಾಗೂ ಇಲ್ಲಿಯ ಸೇರಿದಂಥ ಎಲ್ಲ ಸಾರ್ವಜನಿಕರನ್ನು ನಾನು ಈ ಸಭೆಗೆ ಆಹ್ವಾನಿಸುತ್ತಾ ಸಭೆಯನ್ನು ನಡೆಸಿಕೊಡಲು ಮಾನ್ಯ ಶಾಸಕರಲ್ಲಿ ವಿನಂತಿ. ಬಹುಶಃ ರಾಷ್ಟ್ರದ ಸ್ವಾಭಿಮಾನದ ಸಂಕೇತವಾಗಿರುವಂಥ ರಾಷ್ಟ್ರಧ್ವಜದ ಅತ್ಯಂತ ಜಿಲ್ಲೆಯಲ್ಲೇ ಅತ್ಯಂತ ಎತ್ತರದ ಆ ಒಂದು ರಾಷ್ಟ್ರಧ್ವಜ ಹಾರಾಡುವಂತಹ ಧ್ವಜಸ್ತಂಭವನ್ನು ನಾವು ತೀರ್ಮಾನ ಇವತ್ತು ಮಾಡಿ ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಇದು ಬಹುಶಃ ಬಹಳ ವರ್ಷಗಳಿಂದ ಇದಕ್ಕೆ ನನ್ನ ಪ್ರಯತ್ನ ನಡೀತಾ ಇದೆ. ಯಾಕಂತ ಹೇಳಿದರೆ ನಾನು ನಗರ ಸಚಿವನಾಗಿದ್ದಾಗ ನಾನು ರಾಜ್ಯದ ಉದ್ದಗಲು ಬೇರೆ ಬೇರೆ ಕಡೆ ಹೋದಾಗ ನಾನು ಚಿತ್ರದುರ್ಗ ಮತ್ತು ಬೇರೆ ಕೋಟೆಗಳ ಮೇಲೆ ಮೇಲೆ ಇದನ್ನು ಹಾರಾಡುವುದನ್ನು ಭಾಳ ದೂರ ನೋಡಿದಾಗ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೂಡ ಇದನ್ನು ಮಾಡಬೇಕೆಂಬ ಆಲೋಚನೆ ಮಾಡಿ ಅದಕ್ಕೆ ಅವತ್ತೇ ಅನುದಾನ ಬಿಡುಗಡೆ ಕೂಡ ಮಾಡಿದ್ದೆ. ಆದರೆ ನಮಗೆ ಇವತ್ತು ಒಂದು ಜಾಗ ಮತ್ತು ಇದರೊಂದು ಪ್ಲ್ಯಾನ್ ನಮಗೆ PWD ಅವರು ಮತ್ತು ನ್ಯಾಷನಲ್ ಹೈವೇ ಅವರು ಇವತ್ತು ಅದಕ್ಕೆ ಸೂಕ್ತವಾಗಿ ಒಂದು ಕೊಡಬೇಕೆ, ಅವರು ನೋ ಅಬ್ಜೆಕ್ಷನ್ ತಗೊಂಡು ಮಾಡಬೇಕು ಉದ್ದೇಶದಿಂದ ಇದೆಲ್ಲವೂ ಕೂಡ ಪರ್ಮಿಷನ್ ಡಿಸೈನ್ ಎಲ್ಲ ಸಿಕ್ಕುವಾಗ ಇಷ್ಟು ಸಮಯ ಇದು ಆಯಿತು. ಯಾಕೆಂದರೆ ನಮ್ಮದು ಒಂದು ಹಬ್ಬಕ್ಕ ಸರ್ಕಲ್ ಹತ್ರ ಆಗಬೇಕಂತಿತ್ತು, ಅಲ್ಲಿ ನಮಗೆ ಆಗಲ್ಲ, ಜಾಗದ ಆಗಲ್ಲ ಕಡಿಮೆ ಇದೆ ಕಾರಣ ಅಲ್ಲಿ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಹಿಂದೆ ಭಾಳ ಸಪುರವಾಗಿತ್ತು, ಅವಾಗ ಇಲ್ಲಿ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಆ ಪ್ಲ್ಯಾನ್ ಪ್ರಕಾರ ಇದು PWD ಮತ್ತು ನ್ಯಾಷನಲ್ ಹೈವೇ ಅವರ ಒಪ್ಪಿಗೆಯನ್ನು ಪಡೆದುಕೊಂಡೆ ಇದೊಂದು ಅತ್ಯುತ್ತಮವಾಗಿ ಭಾಳ ಸುಂದರವಾಗಿ ಕಾಣುವಂಥ ಪ್ರದೇಶವಾಗ್ತದೆ. ಈ ಒಂದು ಪ್ರದೇಶ ಕೂಡ ಅತ್ಯಂತ ಗೌರವ ಸಿಕ್ಕುವಂಥ ವಿಚಾರ ಕೂಡ ಇವತ್ತು ಆಗುವಂಥದ್ದು. ಆದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆಯಲ್ಲಿ ಯಾವುದಿಲ್ಲ, ಸರ್ಕಾರಿ ವತಿಯಿಂದ ಸ್ಥಳೀಯ ಏರ್ಪೋರ್ಟಲ್ಲಿಂದ ಬಿಟ್ಟು ಮಂಗಳೂರು ಮಹಾನಗರ ಏರ್ಪೋರ್ಟಲ್ಲಿಂದ ಬಿಟ್ಟು ಬೇರೆ ಯಾವುದೇ ಪ್ರದೇಶದಲ್ಲಿ ನಾನು ಬಹುಶಃ ಅದನ್ನು ಇವತ್ತು ನೋಡಲಿಲ್ಲ. 110 ಫೀಟ್ನ ಈ ಧ್ವಜಸ್ತಂಭದಲ್ಲಿ ಇವತ್ತು ಅತ್ಯಂತ ದೊಡ್ಡ ಮಟ್ಟದ ರಾಷ್ಟ್ರಧ್ವಜ ಹಾರಾಡುವ ಸಂದರ್ಭದಲ್ಲಿ ನಮಗೆಲ್ಲ ಅತ್ಯಂತ ಗೌರವ ಮತ್ತು ಸಂತೋಷ. ಇದು ಬಹುಶಃ ಎಲ್ಲ ರೀತಿಯಿಂದಲೂ ಕೂಡ ಅತ್ಯಂತ ಇವತ್ತು ಪ್ರಯೋಜನ ಆಗುವಂಥದ್ದು. ಮತ್ತು ಕೆಲವರು ನಾನು ನೋಡ್ತಾ ಇದ್ದೆ, ಕೆಲವರು ಆ ಕಡೆಗೆ ನಮ್ಮ ಊರವರಲ್ಲ ಹೊರಗಿನವರೆಲ್ಲ ಆ ಕಡೆಗೆ ಹೋಗುವಾಗ ಇದು ಈ ಉಲ್ಲಾಲ ಹಾಗೆ ಉಲ್ಲಾಲ ಹೀಗೆ ಅಂತ ಹೇಳುವವರಿದ್ದರು. ಇನ್ನು ದೂರದಿಂದ ಕಾಣೋ ಗೊತ್ತಾಗ್ತದೆ ಇದು ಭಾರತ ಧ್ವಜ ಇಲ್ಲಿ ಉಲ್ಲಾಲದಲ್ಲಿ ಅತ್ಯಂತ ರಾಷ್ಟ್ರ ಪ್ರೇಮ ಪ್ರೀತಿ ಪ್ರದೇಶವಾಗಿ ಇದು ಇರುವಂಥ ಒಂದು ಪ್ರದೇಶ ಸ್ಪಷ್ಟವಾದ ಸಂದೇಶ ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಆಗುವಂಥ ವಿಚಾರ ಕೂಡ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಈ ಭಾಗದಿಂದ ಇಲ್ಲಿ ಬರ್ತದೆ, ಮುಡಿಪು ಭಾಗಕ್ಕೆ ಹೋಗೋ ಸಂದರ್ಭದಲ್ಲಿ ನಮ್ಮ MLA ಕಚೇರಿ ಏನಿದೆ ಅದರ ಮುಂದೆ ರಸ್ತೆ ಅಗಲೀಕರಣ ಆಗೋ ಸಂದರ್ಭದಲ್ಲಿ ಅಲ್ಲಿ ಉತ್ತಮ ಮಟ್ಟದ ಸರ್ಕಲ್ ಮಾಡಿ ಅಲ್ಲಿಯೂ ಕೂಡ ಈ ರೀತಿಯ ಒಂದು ದೊಡ್ಡ ಮಟ್ಟದ ರಾಷ್ಟ್ರಧ್ವಜ ಬರುವಂಥ ಅವಕಾಶ ಆಗೋಕ್ಕೆ ಒಂದು ಆ ಕಡೆ ಎಂಟ್ರೆನ್ಸಿಗೆ ಒಂದು ಈ ಕಡೆ ಎಂಟ್ರೆನ್ಸ್ ಕೊಡುವಂಥ ವಿಚಾರ ಕಾರಣ ಬಹುಶಃ ಇದು ಅತ್ಯಂತ ಒಂದು ಸುಂದರವಾಗಿ ಇದನ್ನು ನಿರ್ಮಿಸುವಂಥ ಅವಕಾಶ ಆಗಲಿ ಇದನ್ನು ಭಾಳಷ್ಟು ಮೆಚ್ಚುತ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಆದಿತ್ಯವಾರ ಶನಿವಾರ ಬಂದು ಇದರ ಮುಂದೆ ನಿಂತು ಫೋಟೋ ತೆಗೆಯುವ ವಿಚಾರ ಕೂಡ ಮಾಡುವಂಥದ್ದು. ಅದಕ್ಕೆ ನಾವು ಇದು ಡಿಸೈನ್ ಮಾಡೋ ಕೂಡ ಭಾಳ ಚಂದವಾಗಿ ಸಣ್ಣದಿಂದ ಚೊಕ್ಕದಕ್ಕೆ ಎಲ್ಲರೂ ಕೂಡ ಪ್ರಯೋಜನ ಆಗುವಂಥ ವಿಚಾರ ಆಗಿಕೊಂಡು ಇದೆಲ್ಲವೂ ಕೂಡ PWD ಮತ್ತು ಇವರ ಪ್ರಕಾರವೇ ಇದು ಡಿಸೈನ್ ಆಗಿದೆ ಅಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸಿ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಅದು ನಮ್ಮ ಬಜೆಲಡಿಸೋ ಒಂದು ಭಾಳಷ್ಟು ಬೇಡಿಕೆ, ನಮ್ಮ ಶ್ರೀನಿವಾಸ ಮಲ್ಯರವರ ಸ್ಟ್ಯಾಚು ಅಲ್ಲಿತ್ತು, ರಸ್ತೆ ರಿಪೇರ್ ತೆಗಿದ್ದಾರೆ. ರಸ್ತೆಗೆ ಅಲ್ಲಿಗೆ ಈಗ ಒಂದು 2ನೇ ಹಂತದ ಕೆಲಸ ಮಾತ್ರ ಮುಗಿದಿದೆ. ಈಗ ನಮ್ಮ ಕೆರೆಬೈಲಿನಿಂದ ತೊಕ್ಕೋಟು ಜಂಕ್ಷನ್ಗೆ ಫುಟ್ಪಾತ್, ರಸ್ತೆ ಅಗಲೀಕರಣ, ಡ್ರೈನ್ ಮತ್ತು 12 ಕೋಟಿ ರೂಪಾಯಿ ಪ್ರಪೋಸಲ್ನ ಅಪ್ರೂವಲ್ಗೆ ಫೈನಲ್ ಆಗಿದೆ.
ಅದೆಲ್ಲ ಕೆಲಸ ಆದ ತಕ್ಷಣ ಸನ್ಮಾನ್ಯ ಶ್ರೀನಿವಾಸ ಮಲ್ಯರವರ ಸ್ಟ್ಯಾಚು ಕೂಡ ಹಿಂದಿನ ಸ್ಥಳದಲ್ಲಿ ಅದನ್ನು ಸ್ಥಾಪಿಸಲಾಗುವಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಶಾಸಕರಾಗಿರ್ತಕ್ಕಂಥ UT ಖಾದರ್ರು, ಮಾಜಿ ಮಂತ್ರಿಗಳು ಮತ್ತು ವಿರೋಧ ಪಕ್ಷದ ಉಪನಾಯಕರು ಈ ಒಂದು ಭಾಗದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಕಂಬದ ಮಾತ್ರ 110 ಫೀಟ್ ಎತ್ತರದ ಕಂಬವನ್ನು ಹಾಕಿ ಬಾವುಟವನ್ನು ಹಾಕುವಂಥ ಕಾರ್ಯಕ್ರಮವನ್ನು ಭಾಳ ವರ್ಷದಿಂದ ಅವರು ಹೋರಾಟ ಮಾಡಿದರು. ಬಹುಶಃ ಇದಕ್ಕೆ ಸ್ವಲ್ಪ ಹೈವೇ ಅವ್ರದ್ದು ಮತ್ತು PWD ಅವ್ರ ತೊಂದರೆ ಇದ್ದರಿಂದ ಅದು ಲೇಟ್ ಆಯಿತು. ಇವತ್ತು ಅದಕ್ಕೆ ಮುಹೂರ್ತ ಕೂಡಿ ಬಂದಿದೆ. ಇವತ್ತು ನಮ್ಮೆಲ್ಲ ಈ ಕ್ಷೇತ್ರದ ಜನರ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ನಮ್ಮ UT ಖಾದರ್ ಉದ್ಘಾಟನೆ ಮಾಡಿದ್ದಾರೆ. ಈ ಕ್ಷೇತ್ರ ಇನ್ನೂ ಕೂಡ ಹಲವಾರು ಕಾರ್ಯಕ್ರಮ ಆಗಲಿಕ್ಕೆ ಅಂತ ಅವರು ಹೇಳಿದ್ದಾರೆ. ಇದು ಬಹಳಷ್ಟು ಮುಖ್ಯವಾಗಿ ನಮ್ಮ ಕ್ಷೇತ್ರಕ್ಕೆ ಅಭೂತಪೂರ್ವಂಥ ಕೊಡುಗೆ ಕೊಟ್ಟಂಥ ಶ್ರೀನಿವಾಸ ಮಲ್ಯರು ನಮ್ಮ ಈ ಭಾಗಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತೊಕ್ಕೋಟಿನಿಂದ ಮುಡಿಪುನ ತನಕದ ಒಂದು ಒಂದು ರಾಷ್ಟ್ರದ ಮಾರ್ಗವನ್ನು ಮಾಡಿದಂಥ ಒಬ್ಬ ಏಕೈಕ ನಾಯಕರು ಅವತ್ತಿನ ಕಾಲದಲ್ಲಿ. ಅವರ ಮೂರ್ತಿ ಇತ್ತು, ಅದನ್ನು ಹೈವೇ ಅವರು ಕೆಲಸ ಮಾಡುವಾಗ ತೆಗೆದಿದ್ದಾರೆ. ಅದು ಈಗ ಪ್ರಾಮಿಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಅಲ್ಲಿ ಪುನರ್ ಪ್ರತಿಷ್ಠೆ ಮಾಡ್ತೇವೆ ಅಂತ. ಇದು ನಮಗೆ ಮತ್ತು ನಮ್ಮ ಊರಿಗೆ ಕೊಟ್ಟಂಥ ಗೌರವ. ಅವರಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಕೂಡ ಜನರು ಏನೆಲ್ಲ ಹೇಳ್ತಾರೆ ಎಂಬುದರ ಬಗ್ಗೆ ನಾವು ಕಿಡಿಗೊಡಬಾರದು. ಉಳ್ಳಾಲವು ಎಂದೂ ಕೂಡ ಪಾಕಿಸ್ತಾನ ಆಗುವುದಿಲ್ಲ. ಇದು ಭಾರತ ದೇಶ. ಖಂಡಿತವಾಗಿ ಇದು ಭಾರತದ ನಾಗರಿಕರು ನಾವೆಲ್ಲರೂ ಇರ್ತಕ್ಕಂಥ ಒಟ್ಟಾಗಿರ್ತಕ್ಕಂಥ ಒಂದು ಈ ಪ್ರದೇಶದಲ್ಲಿ ಯಾವುದೇ ಮುಂದೆ ಕೂಡ ತೊಂದರೆ ಆಗುವುದಿಲ್ಲ. ಮತ್ತೊಂದು ತ್ರಿವರ್ಣ ಧ್ವಜವನ್ನು ಇಲ್ಲಿ ನಾವು ಹಾರಿಸ್ತೇವೆ. ಇದು ಭಾರತ ಮಾತೆಯ ಒಂದು ಪ್ರತೀಕವಾಗಿ ಇಲ್ಲಿ ನಾವು ಅದನ್ನು ರಾಷ್ಟ್ರಧ್ವಜವನ್ನು ಹಾರಿಸ್ತೇವೆ. ಅದೇ ರೀತಿಯಲ್ಲಿ ಅವರ ಮತ್ತೊಂದು ಕೊಡುಗೆ ಅಂದರೆ ಈ ಭಾಗಕ್ಕೆ ನೀರಿನ 24 ಗಂಟೆ ಕೂಡ ಕುಡಿಯುವ ನೀರಿನಾಗೆ ಬೇಕಾಗಿ ಡ್ಯಾಮ್ ಮಾಡಿ ಆ ಡ್ಯಾಮ್ನಲ್ಲಿ ಆಚೆ ಈಚೆ ಹೋಗಲಿಕ್ಕೆ ರಸ್ತೆಯನ್ನು ಕೂಡ ಮಾಡಿಕೊಟ್ಟಂಥ ಒಬ್ಬ ಧೀಮಂತ ಒಬ್ಬ ನಾಯಕ. ನಾನು ಅವರು ಹೊಗಳುವುದಲ್ಲ, ಆ ಒಂದು ಶಕ್ತಿ ಇರತಕ್ಕಂಥ ಒಬ್ಬ ಏಕೈಕ ನಾಯಕ ಇದ್ದರೆ, ಒಬ್ಬ ಪ್ರಾಮಾಣಿಕ ಜನಪ್ರತಿನಿಧಿ ಅಂತಿದ್ದರೆ UT ಖಾದರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಇವತ್ತು 110 ಫೀಟ್ ಎತ್ತರವಿರುವಂಥ ರಾಷ್ಟ್ರ ಸ್ತಂಭ ಮತ್ತು 20 into 30 ಫೀಟ್ ಅಗಲದಿಂದ ಅತ್ಯಂತ ದೊಡ್ಡ ರಾಷ್ಟ್ರ ಧ್ವಜ. ಬಹುಶಃ ಈ ಒಂದು ಧ್ವಜ ಸ್ತಂಭದ ಒಂದು ಸ್ಥಾಪನೆ ನಾವು ಈ ಪ್ರದೇಶದಲ್ಲಿ ಒಂದು ಮಾಡ್ತಾ ಇದ್ದೇವೆ. ಇದು ನಮ್ಮ ಎಲ್ಲರ ಕ್ಷೇತ್ರ ಜನರ ಪರವಾಗಿ ಇವತ್ತು ನಮ್ಮ ದೇಶದ ಸ್ವಾಭಿಮಾನದ ಸಂಕೇತವನ್ನು ಎಲ್ಲರಿಗೂ ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ ಆಗ್ತದೆ ಹೇಳಿ ಇಚ್ಛಿಸ್ತೇನೆ. ಈ ಒಂದು ಕೆಲಸ ಮಾಡಿ ಅವಕಾಶ ಮಾಡಿಕೊಟ್ಟು ನಮ್ಮೆಲ್ಲ ಕ್ಷೇತ್ರದ ಮತದಾರರಿಗೂ ದೇವರಿಗೂ ನಾನು ವಿಶೇಷ ನಾನು ಸಲ್ಲಿಸುವಂತ ನಾನು ಇವತ್ತು ವ್ಯಕ್ತಪಡಿಸಿದ್ದೇನೆ. ಕ್ಷೇತ್ರ ನಮ್ಗೆ ಅವಕಾಶ ಮಾಡಿಕೊಟ್ಟ ಕಾರಣ ನಮಗೆ ಬೇರೆ ಬೇರೆ ರೀತಿಯ ಉಳ್ಳಾಲವನ್ನು ತಾಲೂಕು ಮಾಡಲಿಕ್ಕೆ ಆಯಿತು, ನೇತ್ರಾವತಿ ಬ್ರಿಡ್ಜ್ ಕಟ್ಟಲಿಕ್ಕೆ ಆಯಿತು, UGD ಕೆಲಸ ಮಾಡಲಿಕ್ಕೆ ಆಯಿತು, ಕುಡಿಯೋ ನೀರು ಯೋಜನೆ ಮಾಡಲಿಕ್ಕೆ ಆಯಿತು. ಬಹುಶಃ ಇವತ್ತು ನಮ್ಮ ಅಬ್ಬಕ್ಕ ಭವನಕ್ಕೆ ಅನುದಾನ ನಿರ್ಮಾಣ ಮಾಡಲಿಕ್ಕೆ ಆಯಿತು. ಎಲ್ಲ ರೀತಿಯ ಅವಕಾಶಗಳು ಸಿಗುವಂಥ ವಿಚಾರ ಕೂಡ ಆಗ್ತದೆ. ಆದ ಕಾರಣ ಇವತ್ತು ತೊಕ್ಕೋಟು ಮತ್ತು ಸಂಪರ್ಕಿಸುವಂಥ ಆ ಒಂದು ನಿಗದಿಗೆ ಮತ್ತೆ ಸ್ಟಾರ್ಟಿಂಗ್ ಜಂಕ್ಷನ್ನಿಂದ ಚಪ್ಪಮಡಿ ತನಕ ಮತ್ತು 12 ಕೋಟಿಗೆ ಇವತ್ತು ಪ್ರಸ್ಥಾನ ಆಗಿ ಮುಂದಿನ ದಿನ ಬಿಡುಗಡೆ ಆಗುವಂಥ ಅವಕಾಶ ಆಗ್ತದೆ. ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಟೇಡಿಯಂ ಕೂಡ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ತಯಾರಾಗಿದೆ.